ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆಯನ್ನ ತಿಳ್ಕೋತಾ ಅವರ ಬಾಲ್ಯದ ಲೀಲೆಗಳ ಬಗ್ಗೆ ಕೇಳ್ತಾ ಇದ್ವಿ. ವಾಸುದೇವ ಅವರ ತಂದೆ ಮತ್ತೆ ತಾಯಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ತಮ್ಮ ದಂಡದಿಂದ, ಉಪನಯನ ಆಗಿತ್ತಲ್ಲ, ದಂಡ ಇತ್ತಲ್ಲ, ಒಂದು ಸಣ್ಣ ಕೆರೆಯನ್ನ ನಿರ್ಮಾಣ ಮಾಡ್ತಾರೆ. ಅದನ್ನ ವಾಸುದೇವ ತೀರ್ಥ ಅಂತ ಇವತ್ತಿಗೂ ಕೂಡ ಕರೀತಾರೆ. ಯಾಕಂದ್ರೆ ಅವ್ರ ತಂದೆಗೆ ಒಂದು ಪದ್ಧತಿ ಅನ್ನುವಂಥದ್ದಿರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, 4 ತೀರ್ಥಗಳು ಪರಶುರಾಮ ದೇವರಿಂದ ನಿರ್ಮಿತವಾಗಿರುವಂತಹ ಧನುಸ್ ತೀರ್ಥ, ಬಾಣ ತೀರ್ಥ, ಗದಾ ತೀರ್ಥ, ಪರಶು ತೀರ್ಥ, ಇದರಲ್ಲಿ ಪ್ರತಿದಿನ ಅವರು ಸ್ನಾನ ಮಾಡ್ತಾ ಇರ್ತಾರೆ ಅವ್ರ ತಂದೆ. ಆದ್ರೆ ಒಂದು ದಿನ ದ್ವಾದಶಿ ದಿನ, ಹಿಂದಿನ ದಿನ ಏಕಾದಶಿ ಮಾಡಿ ಸುಸ್ತಾಗಿರ್ತಾರೆ, ಹೋಗಕ್ಕಾಗೋದಿಲ್ಲ ಅವ್ರಿಗೆ. ಆಗ ವಾಸುದೇವ ಏನ್ ಮಾಡ್ತಾನೆ, ಅವ್ರ ತಂದೆಗೆ ಮತ್ತೆ ತಾಯಿಗೆ ಅನುಕೂಲ ಆಗ್ಲಿ, ಅಷ್ಟು ದೂರ ಹೋಗ್ಬೇಕಲ್ಲ ಅವರು ಸ್ನಾನಕ್ಕೆ ಅಂತ ಹೇಳಿ ತನ್ನ ಮನೆಯಲ್ಲೇನೆ ದಂಡದಿಂದ ಒಂದು ತೀರ್ಥವನ್ನ ನಿರ್ಮಾಣ ಮಾಡ್ತಾರೆ. ಅದೇ ವಾಸುದೇವ ತೀರ್ಥ. ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಏನು ಫಲ ಸಿಕ್ಕುತ್ತೋ ಅದನ್ನ ಇದು ಒಂದೇ ಒಂದು ತೀರ್ಥದಿಂದ ಸ್ನಾನ ಮಾಡಿದ್ರೆ ಆ ಫಲ ಬರುತ್ತೆ ಅಂತ ವಾಸುದೇವ ಅಪ್ಪ ಮತ್ತೆ ಅಮ್ಮನಿಗೆ ಹೇಳ್ತಾನೆ. ಇವತ್ತಿಗೂ ಕೂಡ ಆ ತೀರ್ಥವನ್ನ ವಾಸುದೇವ ತೀರ್ಥ ಅನ್ನೋ ಹೆಸರಿಂದ ಕರೀತಾರೆ. ಅವ್ರ ತಂದೆ ಪ್ರತಿದಿನ ಅನಂತೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು ಗೊತ್ತು. ಅನಂತೇಶ್ವರ ದೇವಸ್ಥಾನದಲ್ಲಿ ಪ್ರವಚನಗಳನ್ನ ಮಾಡ್ತಾ ಇದ್ರು. ಮಧ್ಯಗೇಹ ಭಟ್ರು ಪ್ರವಚನ ಮಾಡ್ತಾ ಇದ್ದಿದ್ದನ್ನ ಕೇಳೋದಿಕ್ಕೆ ಜನರ ಜೊತೆಗೆ ದೇವತೆಗಳು ಕೂಡ ಬಂದು ಸೇರ್ತಾ ಇದ್ರು, ಅದು ಕೂಡ ತಿಳಿದಿದ್ದೀವಿ. ಒಂದಿನ ತಂದೆಗೆ ಅನಂತೇಶ್ವರ ದೇವಸ್ಥಾನದಕ್ಕೆ ದರ್ಶನ ಮಾಡೋದಿಕ್ಕೆ ಹೋಗಕ್ಕಾಗೋಲ್ವಂತೆ. ಆಗ ವಾಸುದೇವ ಅನಂತೇಶ್ವರ ದೇವರನ್ನ ಪ್ರಾರ್ಥನೆ ಮಾಡ್ತಾನೆ. ನಮ್ಮ ತಂದೆಗೆ ನಿನ್ನ ದರ್ಶನಕ್ಕೆ ಬರೋಕ್ಕಾಗ್ತಿಲ್ಲ, ಹೇಗಾದ್ರೂ ಮಾಡಿ ನೀನು ಸಹಾಯ ಮಾಡು ಈ ವಿಚಾರದಲ್ಲಿ ಅಂತ ಅಂದಾಗ, ಅನಂತೇಶ್ವರ ದೇವರ ಉತ್ಸವ ಮೂರ್ತಿ ಅನ್ನುವಂಥದ್ದೇನಿರುತ್ತೆ ದೇವಸ್ಥಾನಗಳಲ್ಲಿ, ಮೂಲ ಮೂರ್ತಿ ಮತ್ತೆ ಉತ್ಸವ ಮೂರ್ತಿ ಅಂತ ಇರುತ್ತೆ. ಮೂಲ ಮೂರ್ತಿ ನಾವು ನೋಡುವಂತಹ ಪ್ರತಿಮೆ ಗರ್ಭಗುಡಿ ಒಳಗಡೆ ಇರುತ್ತಲ್ಲ ಅದು. ಉತ್ಸವ ಮೂರ್ತಿ ಅಂತ ಕೂಡ ಇರುತ್ತೆ, ಮೂಲ ಮೂರ್ತಿಗಿಂತ ಸ್ವಲ್ಪ ಚಿಕ್ಕದಾಗಿ. ಅದನ್ನ ಬ್ರಹ್ಮೋತ್ಸವ ಇರ್ಬೋದು, ಅಥವಾ ರಥಯಾತ್ರೆ ಇರ್ಬೋದು, ಅಥವಾ ಯಾವುದೇ ರೀತಿ ಉತ್ಸವಗಳು ಇರ್ಬೋದು. ತಿರುಮಲದಲ್ಲಿ ನಾವು ನೋಡ್ತೀವಿ ಮಲಯಪ್ಪ ಸ್ವಾಮಿ ವಿತ್ ಶ್ರೀದೇವಿ ಭೂದೇವಿ ಉತ್ಸವ ಮೂರ್ತಿ. ಅದನ್ನ ಎಲ್ಲ ಉತ್ಸವಗಳಿಗೂ ಉಪಯೋಗಿಸ್ತಾರೆ. ಗೋವಿಂದ ಒಳಗಡೆನೆ ಇರ್ತಾನೆ, ಮೂಲರೂಪಿ ಗೋವಿಂದ. ಹೊರಗಡೆ ಎಲ್ಲ ಉತ್ಸವಗಳಿಗೂ ಈ ಉತ್ಸವ ಮೂರ್ತಿಗಳನ್ನ ಅವರು ಬಳಕೆ ಮಾಡ್ತಾ ಇರ್ತಾರೆ. ಹಾಗೆಯೇ ಅನಂತೇಶ್ವರನ್ಗೆ ಕೂಡ ಒಂದು ಉತ್ಸವ ಮೂರ್ತಿ ಇರುತ್ತೆ. ಆ ಉತ್ಸವ ಮೂರ್ತಿನೇ ಪಾಜಕಕ್ಕೆ ಬಂದ್ಬಿಡುತ್ತಂತೆ. ಯಾಕಂದ್ರೆ ತಂದೆ ಅನಂತೇಶ್ವರನ ದರ್ಶನ ಅವತ್ತು ಮಾಡಕ್ಕಾಗ್ಲಿಲ್ಲ, ವಾಸುದೇವ ಪ್ರಾರ್ಥನೆ ಮಾಡ್ತಾನೆ. ಹಾಗಾಗಿ ಅನಂತೇಶ್ವರನ ಉತ್ಸವ ಮೂರ್ತಿ. ಮುಂಚಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂದ್ರೆ, ವಿಜಯದಾಸರ ಜೀವನ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ, ವಿಜಯದಾಸರು ತಿರುಪ್ತಿ ಹೋದಾಗ, ಆಗ ಯಾವುದೇ ಉತ್ಸವಗಳು ನಡೆದಾಗ ಮೂಲ ವಿಗ್ರಹ ಏನಿದೆ ಆ ದೇವಸ್ಥಾನವನ್ನ ಬಾಗ್ಲು ಹಾಕ್ಬಿಡ್ತಾ ಇದ್ರಂತೆ. ಯಾಕಂದ್ರೆ ಹೊರಗಡೆ ಉತ್ಸವ ಮೂರ್ತಿ ಬಂದಿದ್ದಾನೆ, ಮೂಲ ವಿಗ್ರಹಕ್ಕೂ ಉತ್ಸವ ಮೂರ್ತಿಗೂ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಉತ್ಸವ ನಡೀತಾ ಇದೆ ಅಂದ್ರೆ ಒಳಗಡೆ ಏನಕ್ಕೆ ಹೋಗ್ಬೇಕು? ಹಾಗಾಗಿ ಆ ಸನ್ನಿಧಾನ, ಮೂಲ ವಿಗ್ರಹದ ಸನ್ನಿಧಾನ ಉತ್ಸವ ವಿಗ್ರಹದಲ್ಲೇ ಇದೆ ಅಂತ ಹೇಳಿ ಬಾಗ್ಲು ಹಾಕ್ತಾ ಇದ್ರು ಅನ್ನುವಂಥದ್ದು ಪ್ರತೀತಿ. ಅದೇ ರೀತಿ ಇಲ್ಲಿ ಅನಂತೇಶ್ವರ ಉತ್ಸವ ಮೂರ್ತಿಗೂ ಸಾಕ್ಷಾತ್ ಲಿಂಗರೂಪಿ ಅನಂತೇಶ್ವರಂಗೂ ಏನು ವ್ಯತ್ಯಾಸ ಇಲ್ಲ. ಆ ಉತ್ಸವ ಮೂರ್ತಿನೇ ಪಾಜಕಕ್ಕೆ ಬಂದ್ಬಿಟ್ಟಿದೆ ಶ್ರೀಮದ್ ಆಚಾರ್ಯರ ಪ್ರಾರ್ಥನೆ ಮಾಡಿದಿಕ್ಕೆ. ವಾಸುದೇವ ಪ್ರಾರ್ಥನೆ ಮಾಡ್ತಾನೆ, ಪುಟಾಣಿ ಹುಡುಗ, ನಮ್ಮಪ್ಪ ಅನಂತೇಶ್ವರ ದೇವಸ್ಥಾನಕ್ಕೆ ಇವತ್ತು ಬರಕ್ ಆಗ್ತಾ ಇಲ್ಲ, ಆದ್ರೆ ದರ್ಶನ ಮಾಡಬೇಕು, ದರ್ಶನ ಮಾಡದ ಹಾಗೆ ಇರಕ್ಕಾಗ್ತಾ ಇಲ್ಲ, ಏನ್ ಮಾಡೋದು ಅಂತ ಕೇಳಿದಾಗ ಅವರ ಪ್ರಾರ್ಥನೆಗೆ ಓಗೊಟ್ಟು ಅನಂತೇಶ್ವರ ಉತ್ಸವ ಮೂರ್ತಿ ಪಾಜಕಕ್ಕೆ ಬರುತ್ತೆ. ಆಮೇಲೆ ಅನಂತೇಶ್ವರ ದೇವರಿಗೆ ಮತ್ತೊಂದು ಉತ್ಸವ ಮೂರ್ತಿನ ಮಾಡ್ಕೋತಾರಂತೆ. ಇವತ್ತಿಗೂ ಕೂಡ ಆ ಅನಂತ ಪದ್ಮನಾಭ ಅನ್ನೋ ಹೆಸರಿಂದ ಪಾಜಕದಲ್ಲಿ ಆ ಪ್ರತಿಮೆಯನ್ನ ಪೂಜೆ ಮಾಡ್ತಾರೆ. ಇದರಲ್ಲಿ ಗಮನಿಸ್ಬೇಕಾಗಿರುವಂತಹ 2 ಅಂಶ ಯಾವುದು ಅಂತಂದ್ರೆ, ವಾಸುದೇವನಿಗೆ ಭಗವಂತನ ಮೇಲೆ ಎಷ್ಟು ಅಚ್ಛಿನ್ನವಾದಂತಹ ಭಕ್ತಿ ಇತ್ತು, ಅದೇ ರೀತಿ ತಂದೆಗೂ ಕೂಡ ದೇವ್ರನ್ನ ನೋಡದೆ ಒಂದು ದಿನ ಕೂಡ ಇರಕ್ಕಾಗೋದಿಲ್ಲ ನನಗೆ ಅನ್ನುವಂತಹ ಭಕ್ತಿ ಮಧ್ಯಗೇಹ ಭಟ್ರದಾದ್ರೆ,
ನಮ್ಮ ತಂದೆ ನಿನ್ನ ನೋಡಕ್ಕಾಗ್ತಾ ಇಲ್ಲ, ದರ್ಶನ ಕೊಡು ಅಂತ ಭಗವಂತನ ಹತ್ರ ಬೇಡ್ಕೊಳೋ ಅಂತಹ ಭಕ್ತಿ, ಭಗವಂತನ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡುವಂಥದ್ದು, ಮನಸ್ಸನ್ನ ಒಲಿಸುವಂತ ಭಕ್ತಿ ವಾಸುದೇವನ ಹತ್ರ ಇತ್ತು. ಆ ರೀತಿ ಭಕ್ತಿಯನ್ನ ನಾವು ಪಡೆಯೋದಿಕ್ಕೆ, ಒಂದು ಅಂಶನಾದ್ರೂ ಪಡೆಯೋದಿಕ್ಕೆ ನಾವು ಟ್ರೈ ಮಾಡ್ಬೇಕು. ಎಲ್ಲಾದ್ರಲ್ಲೂ ನಾವು ಸ್ಕಿಪ್ ಮಾಡೋದೇನು, ಟೈಮ್ ಇಲ್ಲ. ಭಗವಂತನ್ ನೋಡೋದಕ್ಕೆ ಟೈಮ್ ಇಲ್ಲ, ಭಗವಂತನ ಶ್ಲೋಕಗಳು ಹೇಳೋದಕ್ಕೆ ಟೈಮ್ ಇಲ್ಲ, ಭಗವಂತಂದು ವಿಡಿಯೋಗಳು ಹಾಕಿದ್ರೆ ಅದನ್ನ ನೋಡೋಕ್ಕೂ ಟೈಮ್ ಇಲ್ಲ, ಬಿಸಿ ನಾವು. ಯಾಕಂದ್ರೆ ನಮ್ಮಲ್ಲಿ ಅಷ್ಟ್ರ ಮಟ್ಟಿಗೆ ಪಾಪ ಅನ್ನೋಂಥದ್ದು ಮೆತ್ಕೊಂಡಿದೆ. ಆದ್ರೆ ವಾಸುದೇವ ಅಥವಾ ಮಧ್ಯಗೇಹ ಭಟ್ರು ಆ ರೀತಿ ಅಲ್ಲ. ಸಾಕ್ಷಾತ್ ಸಜ್ಜೀವಿಗಳು, ಮೋಕ್ಷ ಯೋಗ್ಯ ಜೀವಿಗಳು ಮಧ್ಯಗೇಹ ಭಟ್ರು ಕೂಡ. ವಾಯುದೇವರಂತೂ ಹೇಳೋದೇ ಬೇಕಾಗಿಲ್ಲ, ಮೋಕ್ಷ ಕಟ್ಟಿಟ್ಟು ಬುತ್ತಿ ಅವ್ರಿಗೆ. ಹಾಗಾಗಿ ಭಗವಂತ ಎಲ್ಲಿದ್ರೂ ಹುಡುಕೊಂಡು ಬರ್ತಾನೆ. ನಾವು ಹುಡುಕೊಂಡು ಹೋದ್ರೂ ಭಗವಂತನ ನೂರಾರು ವಿಘ್ನಗಳು ನಮ್ಗೆ. ರೋಡಲ್ಲಿ ಟ್ರಾಫಿಕ್ ಸಿಕ್ಕತ್ತೆ, ದೇವಸ್ಥಾನ ರಶ್ ಆಯ್ತು, ಇಲ್ಲೇ ಗೋಪುರ ನೋಡ್ಬಿಟ್ಟೆ ನಮಸ್ಕಾರ ಮಾಡ್ಕೊಂಡು ಹೊಟ್ಟೋಗೋಣ, ಒಂದ್ ಧ್ವಜಸ್ತಂಭಕ್ಕೇನೆ ನಮಸ್ಕಾರ ಹಾಕ್ಬಿಡೋಣ ಅನ್ನೋ ಅಂತ ಬುದ್ಧಿ ನಮ್ದಾದ್ರೆ, ಸಾಕ್ಷಾತ್ ಭಗವಂತನೇ ಪಾಜಕಕ್ಕೆ ಬರ್ತಾನೆ. ಅನಂತೇಶ್ವರ ಉತ್ಸವ ಮೂರ್ತಿ, ಮೂಲ ಮೂರ್ತಿ ಅಂತೂ ಬರಕ್ ಆಗೋದಿಲ್ಲ, ಅಲ್ಲೇ ಇರೋನು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ತಿರುಪ್ತಿಗೆ ಹೋದಾಗ್ಲಂತೂ ಹಿಡಿ ಶಾಪ ಹಾಕ್ತೀವಿ TTD ಅಥಾರಿಟಿಗೆ. ಏನಪ್ಪ ಇಷ್ಟೊಂದು ಹೊತ್ತು ಕೂಡ ಹಾಕ್ತಾರೆ, ಏನು 3 ಗಂಟೆ 4 ಗಂಟೆ ಕಾಯ್ಬೇಕು, ಬೇಡವೇ ಬೇಡಪ್ಪ, ಭಗವಂತನ ದರ್ಶನ ಸಾಕು, ಈ ವರ್ಷನೇ ಲಾಸ್ಟ್, ಇನ್ನು ತಿರುಪ್ತಿ ಕಡೆ ಮುಖ ಹಾಕಲ್ಲ ಅಂತ. ಭಗವಂತನಿಗದ್ರಿಂದ ಲಾಸ್ ಇಲ್ಲ. ತಿರುಮಲದ 7 ಬೆಟ್ಟಗಳು ಕ್ರೀಡಾದ್ರಿ. ಭಗವಂತ, ನಾವೆಲ್ಲ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹೇಗಿದೆ ನಮ್ಗೆ ಬೆಂಗಳೂರಲ್ಲಿ, ಆ ರೀತಿ ಭಗವಂತ ಲಕ್ಷ್ಮಿ ಮತ್ತೆ ತನ್ನ ಪರಿವಾರದ ಜೊತೆ ಉದ್ಯಾನವನದಲ್ಲಿ ವಿಹಾರ ಮಾಡೋದಕ್ಕೆ ಅಂತ ಇರುವಂತಹ ಜಾಗ ಕ್ರೀಡಾದ್ರಿ. ಆ ಕ್ರೀಡಾದ್ರಿನೇ ಗರುಡ ತಗೊಂಬಂದು ಅಲ್ಲಿಟ್ಟಿದ್ದು. ನಾವು ಏನು ಒಂದೊಂದು ನಿಮಿಷ ಏನು ಸ್ಪೆಂಡ್ ಮಾಡ್ತೀವಿ ತಿರುಮಲದಲ್ಲಿ, ವೈಕುಂಠದಲ್ಲಿ ಇದ್ದಷ್ಟು ಪುಣ್ಯ ನಮ್ಗೆ. ಅದಕ್ಕೆ ನಮಗ್ ಮುಂದೆ ವೈಕುಂಠಕ್ಕೆ ಹೋಗೋದಕ್ಕೆ ಭಗವಂತ ಚಾನ್ಸೇ ಕೊಡಲ್ಲ. ಯಾಕಂದ್ರೆ ಇಲ್ಲಿರೋ ಕ್ರೀಡಾದ್ರಿಲೇ ನಮ್ಗಿರೋದಕ್ಕೆ ಇಷ್ಟ ಇಲ್ಲ, ನೋಡ್ಬೇಕು ಹೋಗ್ಬೇಕು, ನಮ್ ಯೋಗ್ಯತೆಗೆ ಒಂದಷ್ಟು ಸೆಕೆಂಡ್ಸ್ ಕೂಡ ನಿಲ್ಸಲ್ಲ, ತಳ್ತಾ ಇರ್ತಾರೆ. ವಿಜಯದಾಸರ ಹತ್ರ ಮಾತಾಡ್ತಾ ಇದ್ನಂತೆ ಗೋವಿಂದ. ವಿಜಯದಾಸರ ಹೃದಯದಲ್ಲಿ ಯಾವಾಗ್ಲೂ ಕಾಣಿಸ್ಕೊತಾ ಇದ್ದ. ವಿಜಯದಾಸರ ಚರಿತ್ರೆಯಲ್ಲಿ ನಾವು ನೋಡ್ತೀವಿ ತುಂಬಾ ಸರಿ, ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೆ ಹೋಗ್ತಾರೆ, ಪ್ರತಿ ವರ್ಷ ಶ್ರೀನಿವಾಸನ ದರ್ಶನ ಮಾಡ್ತಾರೆ, ಪ್ರತಿ ವರ್ಷ ಅವನ ಜೊತೆ ಮಾತಾಡ್ತಾರೆ. ಬೇಕಾದ ಲೀಲೆಗಳು ಮಾಡ್ಬಿಟ್ಟಿದ್ದಾನೆ ಗೋಪಾಲದಾಸರ ಜೊತೆ, ಜಗನ್ನಾಥರ ದೋಸೆ, ಪುರಂದರದಾಸರು, ಕನಕದಾಸರ ಜೊತೆ. ಪುರಂದರದಾಸರು ಒಂದು ಕೃತಿಯಲ್ಲಿ ಹೇಳ್ತಾರೆ, ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲ ಅಂತ. ಮುತ್ತಿನ ಪಲ್ಲಕ್ಕಿ ಅನ್ನುವಂಥದ್ದು ತಿರುಮಲದಲ್ಲಿ ಇವತ್ತಿಗೂ ಕೂಡ ಇಲ್ಲ, ಉತ್ಸವದಲ್ಲಿ ಇಲ್ಲ ಮುತ್ತಿನ ಪಲ್ಲಕ್ಕಿ ಅನ್ನುವಂಥದ್ದು. ಆದ್ರೆ ದಾಸರು ಹೇಳ್ತಾ ಇದ್ದಾರೆ ಅಂದ್ರೆ ತಮ್ಮ ಧ್ಯಾನ ದೃಷ್ಟಿಯಿಂದ ನೋಡಿದ್ದಾರೆ. ಯತಿಗಳು ಯಾರಿದ್ದಾರೆ, ಮಧ್ವ ಪರಂಪರೆ ಯತಿಗಳು, ಭಗವಂತನ ಉತ್ಸವ ಮೂರ್ತಿಯನ್ನ ಮುತ್ತಿನ ಪಲ್ಲಕ್ಕಿಯಲ್ಲಿ ಎತ್ಕೊಂಬಂದಿದ್ ನಾನ್ ನೋಡ್ದೆ ಅಂದ್ರೆ, ಭಗವಂತ ಯತಿಗಳ ಜೊತೆ ಯಾವೆಲ್ಲ ಲೀಲೆಗಳನ್ನ ಮಾಡ್ತಾ ಇದ್ದಾನೆ. ನಮ್ ಕಣ್ಣಗ್ ಕಾಣಲ್ಲ ಅದು, ನಮ್ ಕಣ್ಣಗ್ ಭಗವಂತನೇ ಕಾಣಲ್ಲ, ಇನ್ನು ಭಗವಂತನ ಉತ್ಸವಗಳು ಕಾಣುತ್ತಾ ನಮ್ಗೆ? ಹಾಗಾಗಿ ಶಾಪ ಹಾಕ್ತಾ ಇರ್ತೀವಿ, ಇದರಿಂದ ನಮಗ್ ನಾವೇ ಪಾಪ ಕಟ್ಕೊಂಡು ನಾವು ದೇವರ ದರ್ಶನದಿಂದ ದೂರನೇ ಉಳಿದು ಹೋಗ್ತೀವಿ. ಇರೋ ಒಂದೊಂದು ನಿಮಿಷ ಕೂಡ ಕ್ರೀಡಾದ್ರಿ ಇಳಿದೀವಿ, ವೈಕುಂಠದ್ದೇ ಪಾರ್ಟ್ ಅದು ಕ್ರೀಡಾದ್ರಿ. ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಅಲ್ಲಿರೋಕ್ ಚಾನ್ಸ್ ಕೊಟ್ನಲ್ಲ ಭಗವಂತ, 3 ಅಲ್ಲ 6 ಗಂಟೆ ಇಡ್ಲಿಬೇಕಾದ್ರೆ. ಯಾರಿಗುಂಟು ಯಾರಿಗಿಲ್ಲ ಭಾಗ್ಯ, ದೇಹ ಬಿಟ್ಟು ಮುಕ್ತಿಗ್ ಸಿಕ್ಕು ವೈಕುಂಠಕ್ಕೆ ಹೋಗೋದು ದೂರದ ಮಾತಾಯ್ತು. ದೇಹ ಇದ್ದಾಗ್ಲೇನೆ ವೈಕುಂಠದಲ್ಲಿ ಇರೋದಕ್ಕೆ ಚಾನ್ಸ್ ಕೊಟ್ನಲ್ಲ ಭಗವಂತ ಅನ್ಕೊಂಡು ಇರೋದ್ ಬಿಟ್ಕೊಂಡು ನಾವು ಅಥಾರಿಟಿ ಬೈತೀವಿ. ಎಲ್ಲಾ ತರದ್ದು ಅಫೆನ್ಸ್ಗಳು ಏನೇನೆಲ್ಲ ಮಾಡ್ಬೇಕೋ ಆ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಇದು ನಮ್ ಕೆಲ್ಸ. 3 ಗಂಟೆ ಫಿಲಮಲ್ಲಿ ಕುತ್ಕೊಂಡು ಎದ್ದು ಬರೋದಕ್ಕೆ ನಮ್ ಯಾರಿಗೂ ಬೇಜಾರಾಗಲ್ಲ. 3 ಗಂಟೆ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಎದ್ದು ಬರೋದು, ಮಾಲಲ್ಲಿ 3 ಗಂಟೆ ಟೈಮ್ ಸ್ಪೆಂಡ್ ಮಾಡೋದು, ಅದೆಲ್ಲ 3 ಗಂಟೆ 3 ನಿಮಿಷದ ತರ ಹೋಗ್ಬಿಟ್ಟಿರುತ್ತೆ. ಆದ್ರೆ ಭಗವಂತನಿಗೆ ನಿಂತ್ಕೋಬೇಕು ಅಂತಂದ್ರೆ 3 ಗಂಟೆ ಪಾಪ ನಿಲ್ಸಲ್ಲ ಅವರು, ಆರಾಮಾಗಿ ಕೂಡ್ ಹಾಕಿರ್ತಾರೆ, ಕೂತ್ಕೊಂಡಿರ್ಬೋದು. ಅಲ್ಲಲ್ಲೇ ಏನು ಸುಮ್ನೆ ಕೂಡ್ಸಿರ್ತಾರ ನಮ್ಮನ್ನ, ಅಲ್ಲಲ್ಲೇ ಪ್ರಸಾದ ವಿತರಣೆ ಮಾಡ್ತಾ ಇರ್ತಾರೆ, ಹಾಲು ಕೊಡ್ತಾ ಇರ್ತಾರೆ, ಉಪ್ಪಿಟ್ಟು ಕೊಡ್ತಾ ಇರ್ತಾರೆ, ಕಿಚಡಿ ಕೊಡ್ತಾ ಇರ್ತಾರೆ. ಇನ್ನೇನ್ ಬೇಕು ನಮ್ ಭಾಗ್ಯಕ್ಕೆ? ಇಷ್ಟೆಲ್ಲಾ ಸೌಲಭ್ಯ ಕೊಟ್ಟೂನು ಕೂತ್ಕೊಳಕ್ ಆಗಲ್ಲ ಮೈಬಾರ ನಮ್ಗೆ ಅಂತಂದ್ರೆ, ನಮ್ಮನ್ನ ಯಾವ ರೀತಿ ಪಾಪಿಷ್ಟ್ರಲ್ಲಿ ಪಾಪಿಗಳು ನಾವು ಅನ್ನೋಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಏನು ಮಾಡೋಕ್ಕಾಗೋದಿಲ್ಲ, ಅದು ನಮ್ಮ ಹಣೆ ಬರ, ದೌರ್ಭಾಗ್ಯ ನಮ್ದು, ಕಲಿಯುಗದ ಪ್ರಾಡಕ್ಟ್ ಅಲ್ಲ ನಾವೆಲ್ಲ. ಹಾಗಾಗಿ ಇನ್ನು ಅನಂತೆಯ ಉತ್ಸವ ಮೂರ್ತಿ ಬರ್ತಾರೆ ಪಾಜಕಕ್ಕೆ.
ಒಂದ್ಸರಿ ತಾಯಿ ಹೇಳ್ತಾಳಂತೆ ವಾಸುದೇವಂಗೆ, ಹಾಲಿನ ಪಾತ್ರೆ ಮೊಸರಿನ ಪಾತ್ರೆ ಎಲ್ಲ ಹಾಗೇ ಇದೆಪ್ಪ, ಮುಚ್ಚಿಟ್ಬಿಡು ಅದಕ್ಕೊಂಚೂರು, ತಟ್ಟೆ ಮುಚ್ಚು ಅಂತ. ಆಗ ತಾಯಿ ಸಂಜೆ ಬಂದು ನೋಡ್ತಾಳೆ, ದೊಡ್ಡ ದೊಡ್ಡ ಕಲ್ಲುಗಳನ್ನೇ ಮುಚ್ಚಿಬಿಟ್ಟಿರ್ತಾನಂತೆ ವಾಸುದೇವ. ತಾಯಿಗೆ ಆಶ್ಚರ್ಯ ಆಗತ್ತಂತೆ. ಯಾರೋ ಇದನ್ನ ಇಟ್ಟಿದ್ದಿಲ್ಲಿ ಅಂತ ಕೇಳಿದಾಗ ವಾಸುದೇವ ಹೇಳ್ತಾನಂತೆ, ನಾನೇ ಇಟ್ಟಿದ್ದಮ್ಮ ಅಂತ ಹೇಳ್ತಾನೆ. ಮತ್ತೆ ಅಮ್ಮಂಗ್ ಪ್ರೂವ್ ಮಾಡ್ಬೇಕಲ್ಲ, ಅಮ್ಮಂಗೆ ಅದನ್ನ ಹೆಂಗ್ ಹೇಳೋದು, ನಾನೇ ಇಟ್ಟಿದ್ದೆ ಅಂದ್ರೆ ಅಮ್ಮ ನಂಬಿಡ್ತಾಳ, ಅಷ್ಟು ಪುಟಾಣಿ ಹುಡುಗ ಇಟ್ಟ ಅಂದಿದ್ದಕ್ಕೆ. ಮತ್ತೆ ಆ ಕಲ್ಲನ್ನ ಎತ್ಬಿಟ್ಟು ಪಕ್ಕಕ್ಕೆ ಇಡ್ತಾನಂತೆ. ಆಗ ಅಮ್ಮನ್ಗೆ ಆಶ್ಚರ್ಯ ಆಗತ್ತಂತೆ. ಆ ಕಲ್ಲುಗಳನ್ನ ನಾವು ಇವತ್ತಿಗೂ ಕೂಡ ಪಾಜಕದಲ್ಲಿ ನೋಡಬಹುದು. ವಾಸುದೇವ, ನಾನು ಮುಂಚೆನೆ ಹೇಳಿದ ಹಾಗೆ ದುರ್ಗಾದೇವಿ ಬೆಟ್ಟದ ಇದನ್ನ ಹೇಳ್ಬೇಕಾದ್ರೆ ಹೇಳ್ದೆ, ವಾಸುದೇವ ತಾಯಿ ಇಬ್ರುನು ಆ ದುರ್ಗಾದೇವಿ ವಾಸುದೇವನ್ ಜೊತೆಗೆ ಆಟ ಆಡ್ತಾ ಇರ್ತಾಳಂತೆ, ಹಾಡ್ತಾ ಇರ್ತಾಳೆ, ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ಕತ್ತೆ ಹೇಳ್ತಾ ಇರ್ತಾಳೆ ವಾಸುದೇವನ್ಗೆ. ವಾಸುದೇವನ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ನಮ್ಗೆ ಆ ಕ್ಷೇತ್ರಗಳಿಗೆಲ್ಲ ಹೋದ್ರೆ ಟೈಮೇ ಹೋಗಲ್ಲ ಮುಂದೆ. ಏನಪ್ಪಾ ಇದು, ಯಾವಾಗಪ್ಪ ಆರತಿ ಮುಗಿಸ್ತಾರೆ, ಯಾವಾಗಪ್ಪ ಹೋಮ ಮುಗಿಸ್ತಾರೆ, ನಮ್ದು ಗೋಳ್ ನಮ್ಗೆ. ಆದ್ರೆ ಇಲ್ಲಿ ವಾಸುದೇವ ತಾಯಿ ಜೊತೆ ಇದ್ರೆ, ದುರ್ಗಾದೇವಿ ಜೊತೆ ಹೊತ್ತು ಹೋಗಿದ್ದೇ ಗೊತ್ತಾಗ್ತಾ ಇರ್ಲಿಲ್ವಂತೆ. ಒಂದಿನ ವೇದವತಿ ಅಮ್ಮ ಅವಳು ವಾಸುದೇವನ್ ಕರಿತಾಳಂತೆ. ಯಾಕಂದ್ರೆ ಅವ್ರ ತಂದೆ ವಾಸುದೇವನ್ ಬಿಟ್ಟು ಊಟ ಮಾಡ್ತಾ ಇರಲ್ಲ. ಹಾಗಾಗಿ ತಂದೆ ಊಟಕ್ಕೆ ಕೂತ್ರು ಅಂದ್ರೆ ವಾಸುದೇವ ಶುಡ್ ಬಿ ಪ್ರೆಸೆಂಟ್ ದೇರ್. ಅದಕ್ಕೆ ಅವಳು ದೂರದಿಂದ ಕೂಗ್ತಾಳಂತೆ, ಏ ವಾಸುದೇವ ಬಾರೋ, ಅಪ್ಪ ಕಾಯ್ತಾ ಇದ್ದಾರೆ ಊಟಕ್ಕೆ, ಹೊತ್ತಾಯ್ತು ಅಂತ. ವಾಸುದೇವ ಬಂದೇ ಇರು ಅಂತ ಹೇಳ್ಬಿಟ್ಟು ಅವನು ಎಲ್ಲಿಂದ ಹಾರ್ತಾನೆ, ಕುಂಜಾರುಗಿರಿಯಿಂದ ಮನೆಗೆ ಹಾರ್ಬಿಡ್ತಾನಂತೆ ಅವನು. ಆಗ ಅಮ್ಮಂಗೆ, ಎಲ್ಲಿಂದ ಬಂದ್ಯೋ ನೀನು, ಇಷ್ಟು ಬೇಗ ಬಂದ್ಬಿಟ್ಟಿಯಲ್ಲ ಅಂತ ಕೇಳಿದ್ರೆ, ನೋಡು ಅಲ್ಲಿಂದ ಅಂತ ಹೇಳಿ ದುರ್ಗಾ ಬೆಟ್ಟ ತೋರಿಸ್ತಾನಂತೆ. ಅಲ್ಲ, ನಿನ್ ಕಾಲಿಗೇನು ಆಗ್ಲಿಲ್ವಾ ಹಂಗಾದ್ರೆ ಅಂತ ಹೇಳಿ ತಾಯಿಗೆ ತುಂಬಾ ಗಾಬರಿ ಆಗೋಗುತ್ತೆ. ತುಂಬಾ ಆಮೇಲೆ, ಇಲ್ಲಮ್ಮ ಏನಾಗಿಲ್ಲ, ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ಕಾಲೆಲ್ಲ ತೋರಿಸ್ತಾನಂತೆ, ಚೆನ್ನಾಗಿರುತ್ತೆ. ಇವತ್ತಿಗೂ ಕೂಡ ಆ ಪುಟಾಣಿ ವಾಸುದೇವನ ಹೆಜ್ಜೆ ಗುರುತನ್ನ ನಾವು ಪಾಜಕದಲ್ಲಿ ನೋಡ್ಬೋದು. ಆ ಹೆಜ್ಜೆ ಗುರುತಿಗೆ ಇವತ್ತು ಪೂಜೆ ಕೂಡ ಮಾಡ್ತಾರೆ. ಕುಂಜಾರುಗಿರಿ ಬೆಟ್ಟದಿಂದ ಪಾಜಕಕ್ಕೆ ಹಾರಿ ಬಂದಿದ್ದಾನೆ, ಯಾಕಂದ್ರೆ ಸಾಕ್ಷಾತ್ ವಾಯುದೇವರು. ಹೇಳೋದು ಬೇಕಾಗಿಲ್ಲ ಅವ್ರ ಬಗ್ಗೆ, ಅವ್ರು ಯಾಕೆ ಹಾರಿದ್ರು, ಹೆಂಗ್ ಹಾರಿದ್ರು. ನಮ್ಮ ಇಮ್ಯಾಜಿನೇಷನ್, ಇಟ್ ಇಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ನಾವೆಲ್ಲ ವಿ ಆರ್ ಟೈನಿ ಪ್ರಾಡಕ್ಟ್ಸ್ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ವಿ ವಿಲ್ ಸ್ಟಾರ್ಟ್ ಅನಲೈಸಿಂಗ್ ಆರ್ ವಿತ್ ಅವರ್ ಟೈನಿ ಲಾಜಿಕ್ ಅಂಡ್ ರೀಸನಿಂಗ್. ಹಿಂಗ್ಯಾಕೆ ಹಂಗ್ಯಾಕೆ ಅಂತ ಇರೋ ಬುದ್ಧಿನೇ ಅಲ್ಪ, ಅದರಲ್ಲಿ 1000 ಕ್ವಶನ್ಗಳು ಬೇರೆ ಮಾಡೋದು. ಕೆಲವೊಂದನ್ನ ಕ್ವಶನ್ನೇ ಮಾಡಂಗಿಲ್ಲ, ಜಸ್ಟ್ ಆಕ್ಸೆಪ್ಟ್ ಮಾಡಬೇಕು. ಎಸ್, ಹೌದು ಅಂದ್ರೆ ಹೌದು ಅಷ್ಟೇ. ನಮ್ಮ ಶಾಸ್ತ್ರ ಹೇಳಿದೆ, ಆಲ್ರೆಡಿ ರಿಸರ್ಚ್ ಮಾಡಿಬಿಟ್ಟಿದ್ದಾರೆ, ಸೈಂಟಿಸ್ಟ್ಗಳಿದ್ನ ಕಣ್ಣು ಬಿಡ್ತಾ ಇದ್ದಾರೆ ಅಷ್ಟೇನೆ. ನಮ್ಗೆ ಕೆಲವೊಂದ್ಸರಿ ದುರಹಂಕಾರ ಇದೆ. ಸೈನ್ಸ್ ಹೇಳ್ತು ಅಂದ್ರೆ ಎಸ್ ವಿ ಅಗ್ರಿ. ಇವತ್ತು ಏಕಾದಶಿ, ಸೈನ್ಸ್ ಹೇಳುತ್ತೆ ಯಾವನೋ ಜಪಾನ್ ಪರ್ಸನ್ಗೆ ನೋಬೆಲ್ ಪ್ರೈಸ್ ಬಂತಂತೆ. ಅದರಲ್ಲಿ ಡೆಡ್ ಸೆಲ್ಸ್ ಇರುತ್ತಂತೆ ನಮ್ಮ ದೇಹದಲ್ಲಿ. ಆಕ್ಟಿವ್ ಸೆಲ್ಸು ಅದೇನ್ ಮಾಡುತ್ತೆ, ಊಟ ಇಲ್ಲ ಅದಕ್ಕೆ, ಬದುಕಬೇಕು. ಆಗೇನ್ ಮಾಡುತ್ತೆ, ಅದು ಡೆಡ್ ಸೆಲ್ಸ್ಗಳನ್ನ ತಿಂದ್ಕೊಂಡು ಆಕ್ಟಿವ್ ಸೆಲ್ಸ್ ಏನೋ ಬೆಳೆಯುತ್ತಂತೆ. ಅವಾಗ ಡೆಡ್ ಸೆಲ್ಸು ನಮ್ಮ ದೇಹದಿಂದ ಅದರಷ್ಟಕ್ಕದೇ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ನು ಕಂಡಿಡ್ದಿದ್ದಕ್ಕೆ ಅವನಿಗೆ ನೋಬೆಲ್ ಪ್ರೈಸು. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ಇದನ್ನ ಪ್ರೋಸೆಸ್ಸು ಹೊರಗಡೆಯಿಂದ ನಾವು ಮಾಡೋಕ್ಕಾಗೋದಿಲ್ಲ, ಒಳಗಡೆಯಿಂದನೇ ಆಗಬೇಕು ಅಂದ್ರೆ ಒನ್ಸ್ ಇನ್ ಎವ್ರಿ 15 days ಫಾಸ್ಟಿಂಗ್ ಮಾಡಬೇಕು. ಆಗ ಬಾಡಿ ಆ ರೀತಿ ರಿಜುವಿನೇಟ್ ಆಗತ್ತೆ ಅಂತ ಅವನು ಅಂದ. ನಮ್ಮವರು ಅದನ್ನೇ ಹೇಳಿದ್ದು, 15 ದಿನಕ್ಕೊಂದ್ಸರಿ ಏಕಾದಶಿ ಅಂತ. ಏಕಾದಶಿ ಯಾವತ್ ಮಾಡ್ಬೇಕು ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಅದಕ್ಕೆಲ್ಲ ವಿತ್ ಇದಿದೆ. ಅದಕ್ಕೆ ಇವಾಗ ನಾವು ಸೈನ್ಸ್ ಹೇಳ್ತು, ನಮ್ಗೆ ಎವಿಡೆನ್ಸ್ ಕೊಡ್ತು ಅಂದ್ ಮಾತ್ರಕ್ಕೆ ನಾವು ಓ ಹೌದು ಹೌದು ಕರೆಕ್ಟು ಕರೆಕ್ಟು, ಓ ಹೀಗಾ ಅಂತೀವಿ. ಸೈನ್ಸ್ ಹೇಳಲಿಲ್ಲ ಅಂದ್ರೆ ನಾವು ಒಪ್ಕೊಳಲ್ಲ. ಸೈನ್ಸ್ ಇನ್ನ ಹೇಳೋದು ತುಂಬಾ ಇದೆ. ಸೈನ್ಸ್ ಇನ್ನ ಕಣ್ಣೇ ಬಿಟ್ಟಿಲ್ಲ. ಸೈನ್ಸ್ ಹೇಳದೇ ಇರೋದನ್ನೆಲ್ಲ ನಮ್ ಸ್ಕ್ರಿಪ್ಚರ್ಸ್ ಆಲ್ರೆಡಿ ಹೇಳ್ಬಿಟ್ಟಿದೆ. ಆದ್ರೆ ನಮ್ ಮಂದ ಬುದ್ಧಿ ಸೈನ್ಸ್ ಹೇಳಿದ್ರೆ ಮಾತ್ರ ನಾನು ಒಪ್ಕೋತೀನಿ, ಇಲ್ದಿದ್ರೆ ಒಪ್ಕೊಳಲ್ಲ ಅಂದ್ರೆ ಯಾರಿಗೂ ಲಾಸ್ ಇಲ್ಲ. ಸೈನ್ಸ್ಗೆ ಲಾಸು, ನಮಗೂ ಲಾಸ್ ಅಷ್ಟೇನೆ, ಏನು ಮಾಡೋಕ್ಕಾಗಲ್ಲ. ಸೈನ್ಸ್ ಅವರು ಕಂಡಿಡಿಬೇಕು ಅಂದ್ರೆ ದೇ ಶುಡ್ ರೀಡ್ ಅವರ್ ಸ್ಕ್ರಿಪ್ಚರ್ಸ್, ದೇ ಶುಡ್ ಸ್ಟಡಿ ದ ಸ್ಕ್ರಿಪ್ಚರ್ಸ್ ಟು ಗೆಟ್ ಮೋರ್ ಅಂಡ್ ಮೋರ್ ಐಡಿಯಾಸ್. ಅವ್ರ ರಿಸರ್ಚ್ಗೆ ಅವ್ರು ಅದನ್ನು ಮಾಡ್ತಾ ಇಲ್ಲ, ಬೇರೆ ಯಾವುದೋ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಅಷ್ಟು ಬೇಗ ಐಡಿಯಾಗಳು ಸಿಗ್ತಾ ಇಲ್ಲ. ಹೀಗೆ ಎಷ್ಟೊಂದು ಸೈನ್ಸ್ ಹೇಳಿರೋದು ಹೇಳದೇ ಇರೋದನ್ನೆಲ್ಲ ಆಲ್ರೆಡಿ ಪ್ರೂವನ್. ನಮ್ಮ ಮುನಿಗಳು ಋಷಿಗಳು ಥೌಸಂಡ್ಸ್ ಆಫ್ ಇಯರ್ಸ್ ರಿಸರ್ಚ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಕೆಲಸ ಏನು ಅಂದ್ರೆ, ಅಫ್ಕೋರ್ಸ್ ಮಾಡ್ಬೋದು, ನಾವೂ ರಿಸರ್ಚ್ ಮಾಡಿ ಒಂದಷ್ಟು ಜನ್ಮ ವೇಸ್ಟ್ ಮಾಡಿಕೊಂಡು ಕನ್ಕ್ಲೂಷನ್ಗೆ ಬರ್ಬೋದು, ಇಲ್ಲ ಅಂದ್ರೆ ಜಸ್ಟ್ ಆಕ್ಸೆಪ್ಟ್ ಮಾಡ್ಬೋದು ಅಷ್ಟೇ. ಅದು ಈಸಿ ಕೆಲಸ, ಅದು ನಮಗೆ ನಮ್ಮ ಮುನಿಗಳು ಹೇಳಿದ್ದಾರೆ, ಋಷಿಗಳು ಹೇಳಿದ್ದಾರೆ ಅಂತ. ಹಾಗೆ ಆ ರೀತಿ ವಾಸುದೇವ ಹೆಂಗ್ ಹಾರ್ದ, ಸಾಧ್ಯನಾ ಅದು? ಕುಂಜಾರಗಿರಿ ಬೆಟ್ಟದಿಂದ ಪಾಜಕಕ್ಕೆ ಬಂದು ಬೀಳೋದು ಅಂದ್ರೆ ಅರ್ಥ ಏನು? ಅಲ್ಲಿ ಹಾರದ್ನಂತೆ, ಅವ್ನ ಕಾಲಿಗೆ ಏನೂ ಆಗ್ಲಿಲ್ವಂತೆ, ಏನೋ ಕಾಗಕ್ಕ ಗುಬ್ಬಕ್ಕನ ಕತೆ ಅನ್ಕೊಂಡ್ರೆ ಎಸ್, ನೋ ಇಶ್ಯೂಸ್ ಇನ್ ಇಟ್. ಪುಣ್ಯ ಹಾರಾಸ ಆಗೋದು ನಮ್ಗೇನೆ.
ನಮ್ ಪುಣ್ಯನೇ ಹೋಯ್ತು, ಪಾಪ ಅನ್ನೋದು ಬಂತು. ಯಾರಿಗೂ ಲಾಸ್ ಇಲ್ಲ, ವಾಸುದೇವಂಗೂ ಲಾಸ್ ಇಲ್ಲ, ವಾಸುದೇವನ ಅಮ್ಮ ಆಗಿರುವಂತ ದುರ್ಗಾದೇವಿಗೂ ಲಾಸ್ ಇಲ್ಲ ಇದರಿಂದ. ವಾಸುದೇವನ ಗುರುಕುಲಕ್ಕೆ ಸೇರಿಸ್ತಾರೆ, ಒಂದಷ್ಟು ದಿನ ಅಪ್ಪ ಹೇಳ್ಕೊಡ್ತಾರೆ, ಆಮೇಲೆ ಪಾಠಕ್ಕೆ ಸೇರಿಸ್ಬೇಕಲ್ಲ ಅವನ್ನ. ಗುರುಕುಲದಲ್ಲಿ ಸೇರ್ಸಿದ್ರೆ ಎಲ್ಲಾದ್ರಲ್ಲೂ ಅವನೇ ಫಸ್ಟ್. ಆಟದಲ್ಲಿ ಕೇಳ್ತೀರಾ ಫಸ್ಟ್, ಆಮೇಲೆ ಪಾಠದಲ್ಲಿ ಕೇಳಿದ್ರೆ ಅದರಲ್ಲೂ ಮುಂದಿದ್ನಂತೆ ಅವನು. ಏನ್ ಜಿಗಿತಾನಪ್ಪ ಇವನು, ಏನ್ ಜಂಪ್ ಮಾಡ್ತಾನೆ, ಹನುಮಂತಾನೆ ಸರಿ ಇವನು ಅಂತ ಮಕ್ಕಳೆಲ್ಲ ಅವನ್ಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ರಂತೆ. ದೇ ಡಿಡ್ ನಾಟ್ ನ್ಯೂ ದಟ್ ಹೀ ಈಸ್ ಹನುಮಾನ್ ಹಿಮ್ಸೆಲ್ಫ್. ಆ ರೀತಿ. ಇನ್ನು ಏನಪ್ಪ ಇಷ್ಟೊಂದು ಸ್ಟ್ರೆಂತ್ ಇದೆ ಇವನ್ಗೆ, ಏನ್ ಇಷ್ಟೊಂದು ಬಲ ಇದೆ, ಭೀಮಾನೇ ಸರಿ ಇವನು ಅಂತ ಇದ್ರಂತೆ. ಇವನು ಸರಿಯಾಗಿ ಪಾಠ ಕೇಳ್ತಿಲ್ಲ ಅನ್ಬಿಟ್ಟು ಗುರುಗಳು, ಯಾಕಂದ್ರೆ ಆಬ್ಸೆಂಟ್ ಮೈಂಡೆಡ್ ತರ ಇದ್ರಂತೆ ಒಂದ್ಸರಿ ವಾಸುದೇವ. ಓ ಇವನ್ ಯಾಕೋ ಅಟೆಂಟಿವ್ ಆಗಿಲ್ಲ ಪಾಠದಲ್ಲಿ ಅಂತ ಹೇಳಿ, ಯಾಕೋ ಸರಿಯಾಗಿ ಪಾಠ ಕೇಳಿಸ್ತಾ ಇಲ್ಲ ನೀನು, ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗದರ್ತಾರಂತೆ. ಆಗ ವಾಸುದೇವ, ಅಲ್ಲ ಹೇಳ್ಕೊಟ್ಟಿರೋ ಪಾಠನೇ ಮತ್ತೆ ಮತ್ತೆ ಎಷ್ಟು ಅಂತ ಹೇಳ್ಕೊಡ್ತಾ ಇರ್ತೀರಾ ನೀವು ಅಂತ ಹೇಳ್ತಾನೆ. ಅದಕ್ಕೆ ನನಗೆ ಯಾಕೋ ಮನ್ಸಿಗೆ ಇಷ್ಟ ಆಗ್ತಾ ಇಲ್ಲ ಅಂತ. ನಮಗೆ ನಾವ್ 20 ಸರಿ ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ, ಮತ್ತೆ ಮತ್ತೆ ಅದನ್ನೇ ಬಡ್ಕೋತಾ ಇರ್ಬೇಕು. ಆದ್ರೆ ವಾಸುದೇವ ಹೇಳ್ತಾನಂತೆ, ಅಲ್ಲ ಎಷ್ಟ್ ಸರಿ ಅಂತ ರಿಪೀಟ್ ಮಾಡಿಸ್ತೀರಾ, ಒಂದ್ಸರಿ ಹೇಳಿದ್ರೆ ಆಗಲ್ವಾ, ನೀವು ಮತ್ ಅದನ್ನೇ ಹೇಳ್ತಾ ಇದ್ದೀರಾ, ಅದಕ್ಕೆ ನನ್ಗೆ ಯಾಕೋ ಮನ್ಸು ನಿಲ್ತಾ ಇಲ್ಲ ಅದ್ರಲ್ಲಿ ಅಂತ. ಆಗ ಗುರುಗಳು, ಓ ಹೌದಾ, ಹಾಗಾದ್ರೆ ನಿನ್ನೆ ಪಾಠ ಹೇಳು ನೋಡೋಣ ಅಂತ ಹೇಳ್ತಾರಂತೆ. ಅದಕ್ಕೆ ವಾಸುದೇವ ನೆನ್ನೆ ಪಾಠ ಏನು, ಮಾರನೇ ದಿನದ ಪಾಠನೂ ಒಪ್ಪಿಸ್ಬಿಡ್ತಾನಂತೆ. ಗುರುಗಳಿಗೇನೆ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಸಾಕ್ಷಾತ್ ಸರ್ವಜ್ಞ ತೀರ್ಥರವರು, ಎಲ್ಲ ಗೊತ್ತಿರೋ ಅಂಥವ್ರು, ಅವ್ರಿಗೆ ಹೇಳ್ಕೊಡೋ ಅಂಥದ್ದು ಏನಿದೆ, ಗುರುಗಳು ಏನಕ್ಕೆ ಬೇಕಾಗಿದೆ. ಆದ್ರೂ ಅವತಾರ ತಗೊಂಡಿದ್ದಾರೆ, ಆಸ್ ಎ ಹ್ಯೂಮನ್ ಪ್ಲೇ ಮಾಡ್ತಾ ಇದ್ದಾರೆ, ರೋಲ್ ಪ್ಲೇ. ಅದಕ್ಕೋಸ್ಕರ ಒಂದು ಗುರುಕುಲ, ಒಂದು ಗುರು ಅಂತವ್ರೆಲ್ಲ ಬೇಕಾಗತ್ತೆ. ಒಂದಿನ ಗುರುಗಳ ಮಗ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿರುತ್ತಂತೆ ಅವನಿಗೆ, ಒದ್ದಾಡ್ತಾ ಇರ್ತಾನಂತೆ ತಲೆನೋವು ಅಂತ. ಆಗ ಈ ಪುಟಾಣಿ ವಾಸುದೇವ ಗುರುಗಳ ಮಗನ್ ಕಿವಿಲಿ ಗಾಳಿ ಊದ್ಬಿಡ್ತಾನಂತೆ. ಗಾಳಿ ಊದಿದ ತಕ್ಷಣ ಆಶ್ಚರ್ಯ, ಅವನ್ ಪಾಪ ಹುಟ್ಟಿದಾಗ್ಲಿಂದ ಈ ಪ್ರಾಬ್ಲಮ್ ಇತ್ತಂತೆ, ಮೇ ಬಿ ಮೈಗ್ರೇನ್ ತರ ಇರಬಹುದು. ಆಗ ಒಂದು ಸೆಕೆಂಡ್ ಅಲ್ಲಿ ಮಾಯ ತಲೆನೋವು ಅನ್ನುವಂಥದ್ದು. ಗುರುಗಳಿಗೆ ವಿಷಯ ಗೊತ್ತಾಗಿ ತುಂಬಾ ಖುಷಿ ಆಗತ್ತಂತೆ. ಈ ಕತೆ ನಾವೇನಾದ್ರೂ ಕೇಳಿಸ್ಕೊಂಡ್ರೆ, ಅಂದ್ರೆ ವಾಸುದೇವ ತನ್ನ ಗುರುಗಳು, ತೋಟಂತಿಲ್ಲಾಯ ಅಂತ ಗುರುಗಳ ಹೆಸರು, ಯಾಕಂದ್ರೆ ಅವ್ರ ಮನೆ ತೋಟದಲ್ಲಿ ಇತ್ತು. ಆಗ್ಲೇ ಹೇಳ್ದಂಗೆ ನಡು ಮಧ್ಯದಲ್ಲಿತ್ತು ಮನೆ ಅಂದ್ರೆ ನಡ್ಡಿಲ್ಲಾಯ, ತೋಟದಲ್ಲಿ ಮನೆ ಇತ್ತು ಅಂದ್ರೆ ತೋಟಂತಿಲ್ಲಾಯ. ಈ ರೀತಿ ಅವ್ರವ್ರಿಗೆ ಅವರು ಐಡೆಂಟಿಫೈ ಮಾಡ್ಕೋತಾ ಇದ್ರು ಪ್ಲೇಸಸ್ಗಳನ್ನ, ಮನೆಗಳನ್ನ, ಹೆಸರುಗಳನ್ನ ಎಲ್ಲ. ಆಗ ಗುರುಗಳಿಗೆ ತುಂಬಾ ಸಂತೋಷ ಆಗತ್ತಂತೆ. ಯಾರು ಈ ಕಥೆಯನ್ನ ಕೇಳ್ತಾರೆ ಅಂದ್ರೆ, ವಾಸುದೇವ ಗುರುಕುಲದಲ್ಲಿದ್ದಾಗ ಗುರುಪುತ್ರನಿಗೆ ಬಂದಂತಹ ತಲೆನೋವನ್ನ, ಅಂದ್ರೆ ಹುಟ್ಟಿದಾಗ್ಲಿಂದ ಇರೋ ತಲೆನೋವನ್ನ ಜಸ್ಟ್ ಕಿವಿಯಲ್ಲಿ ಗಾಳಿ ಊದೋದ್ರ ಮೂಲಕ ಪರಿಹಾರ ಮಾಡ್ದ ಅನ್ನುವಂಥ ಕತೆ ಕೇಳಿದ್ರೆ ನಮಗೂ ಕೂಡ ತಲೆನೋವು ವಾಸಿ ಆಗತ್ತಂತೆ ಅಂತ. ಅಂದ್ರೆ ಯಾರು ವಾಸುದೇವನ್ನ ಅಂದ್ರೆ ಶ್ರೀಮದ್ ಆಚಾರ್ಯರನ್ನ ಭಕ್ತಿಯಿಂದ ನಂಬಿರ್ತಾರೆ ಅವ್ರಿಗೆ ಮಾತ್ರ, ನಾಟ್ ಫಾರ್ ಎವ್ರಿ ಒನ್. ಕೆಲವೊಬ್ರು ಇರ್ತಾರೆ, ಹೌದಾ ಟ್ರೈ ಮಾಡೇ ಬಿಡೋಣ ಅಂತ, ನೋ ಇಟ್ ವೋಂಟ್ ವರ್ಕ್ಔಟ್. ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಲ್ಲ ಭಕ್ತರು ಆಚಾರ್ಯರು ಇರುವಂಥದ್ದು. ಭಕ್ತರು ಆಚಾರ್ಯರು ಭಗವಂತ ಅನ್ನುವಂಥದ್ದು ಎಕ್ಸ್ಪೆರಿಮೆಂಟಲ್ ಪ್ರಾಡಕ್ಟ್ಗಳಲ್ಲ. ಅವರು ಭಕ್ತಿಗೆ ಒಲಿತಾರ ಅಷ್ಟೇನೆ. ಅವರು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಇವತ್ತು ಒಬ್ಬ, ನಾಳೆ ಇನ್ನೊಬ್ಬ, ನಾಡಿದ್ ಮಗದೊಬ್ಬ, ಚೇಂಜ್ ಮಾಡ್ತಾ ಇರ್ತೀನಿ. ಯಾರ್ಯಾರು ನನ್ನನ್ನ ವಿಶ್ನ ಫುಲ್ಫಿಲ್ ಮಾಡ್ತಾರೋ ಅವರು, ಇಲ್ದೇ ಇದ್ರೆ ಐ ವಿಲ್ ಗೋ ಟು ದ ನೆಕ್ಸ್ಟ್ ಪರ್ಸನ್ ಅಂದ್ರೆ ಯಾರು ನಮ್ ಕೈ ಹಿಡಿಯಲ್ಲ. ಗುರುಗಳು ತೋಟಕ್ಕೆ ನೀರ್ ಹಾಕೋದಕ್ಕೆ ಮುಂಚಿನ ಕಾಲದಲ್ಲೆಲ್ಲ ಹಾಗೆ ಸುಮ್ನೆ ಬಿಟ್ಟಿ ಯಾರು ವಿದ್ಯೆ ಹೇಳ್ಕೊಡ್ತಾ ಇರ್ಲಿಲ್ಲ. ಫ್ರೀ ಇಲ್ಲ ವಿದ್ಯೆ ಅನ್ನೋಂಥದ್ದು. ಗುರುಗಳು ಅವ್ರ ತೋಟನ ಮಕ್ಕಳಿಂದಾನೇ ಮ್ಯಾನೇಜ್ ಮಾಡಿಸ್ತಾ ಇದ್ರು. ಅಥವಾ ಮನೆಯಲ್ಲಿ ಯಜ್ಞ ನಡೀತಾ ಇದೆ ಅಂದ್ರೆ ಕಟ್ಟಿಗೆ ತರಬೇಕಾಗಿತ್ತವ್ರು, ಗುರುಪತ್ನಿಗೆ ಅಡಿಗೆಯಲ್ಲಿ ಸಹಾಯ ಮಾಡ್ಕೊಡ್ಬೇಕಾಗಿತ್ತವ್ರು, ಹೀಗೆ ತುಂಬಾ ಕೆಲಸಗಳು ಮಾಡ್ಬೇಕಾಗಿತ್ತವ್ರು ಗುರುಕುಲದಲ್ಲಿ. ಹಾಗೆ ತುಂಬಾ ದೂರದಿಂದ ನೀರನ್ನು ತಗೊಂಡ್ಬರ್ಬೇಕಾಗಿತ್ತಂತೆ. ಆಗ ವಾಸುದೇವ ಏನ್ ಮಾಡ್ತಾನೆ, ತನ್ನ ದಂಡದಿಂದ, ಅಂದ್ರೆ ಅವನ ಕೈಯಲ್ಲಿ ಯಾವಾಗ್ಲೂ ಒಂದು ಕೋಲಿರ್ತಾ ಇತ್ತಪ್ಪ ಅಂತ ನಮ್ಮ ವಾಸುದೇವನ ಹತ್ರ, ದಂಡದಿಂದ ಒಂದು ಕೆರೆ ನಿರ್ಮಿಸ್ತಾನೆ. ಅದು ನೀರ್ ತುಂಬಿ ಬರುತ್ತೆ, ಹುಡುಗರು ಆರಾಮಾಗಿ ತೋಟಕ್ಕೆ ನೀರ್ ಎರೆಯೋದಕ್ಕೆ ಸಾಧ್ಯ ಆಗತ್ತೆ. ಇವತ್ತಿಗೂ ಕೂಡ ಅದು ದಂಡ ತೀರ್ಥ ಅಂತ ಪ್ರಸಿದ್ಧ ಆಗಿದೆ. ಕೆಲವೊಂದು ಕತೆಗಳ ಪ್ರಕಾರ ಏನಾಗತ್ತೆ, ಗುರುಗಳಿಗೆ ಗುರುದಕ್ಷಿಣೆಯನ್ನ ಕೊಡ್ತಾನೆ. ಆಮೇಲೆ ಅಲ್ಲಿರೋ ಜನಗಳು ಹೇಳ್ತಾರಂತೆ, ನಮ್ಗೆ ಏನು ಕೊಡಲ್ವಾ ನೀನು, ಕೃಷಿಗೋಸ್ಕರ ಏನಾದ್ರೂ ಒಂದ್ ಸ್ವಲ್ಪ ಸಹಾಯ ಮಾಡು ಅಂದಾಗ ವ್ಯವಸಾಯಕ್ಕೆ ಸಹಾಯ ಆಗ್ಲಿ ಅಂತ ಹೇಳಿ ದಂಡತೀರ್ಥವನ್ನ ನಿರ್ಮಿಸ್ತಾರೆ ಅನ್ನುವಂಥದ್ದಿದೆ. ಇವತ್ತಿಗೂ ಕೂಡ ಸರ್ವಜ್ಞ ಪೀಠವನ್ನ ಏರೋದಕ್ಕಿಂತ ಮುಂಚೆ ಪರ್ಯಾಯದ ಶ್ರೀಗಳು ಅಲ್ಲಿಗೆ ಹೋಗಿ ದಂಡತೀರ್ಥದಲ್ಲಿ ಅವಗಾಹನ ಸ್ನಾನವನ್ನ ಮಾಡಿಕೊಂಡು ಪುರಪ್ರವೇಶ ಮಾಡುವಂತಹ ಪದ್ಧತಿ ಇವತ್ತಿಗೂ ಇದೆ.